ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಜೀವೋಪಾಯ ಅಭಿಯಾನದ ನಿರ್ದೇಶಕರಾಗಿದ್ದಂತಹ ಮತ್ತು 2017-18ರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಹಿರಿಯ IPS ಅಧಿಕಾರಿ ಸ್ನೇಹಲ್ ಏನಿದ್ದಾರೆ ಅವರು ಧಾರವಾಡ ಜಿಲ್ಲಾಧಿಕಾರಿಯಾಗಿ ಅಧಿಕೃತವಾಗಿ ಇದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಾಗಾ ಸಾಧುಗಳ ಆಶೀರ್ವಾದದೊಂದಿಗೆ ಇವರು ಈ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ತುಂಬ ವಿಶೇಷವಾಗಿತ್ತು. ಈ ಸಮಯದಲ್ಲಿ ಅಧಿಕಾರಿಯಾಗಿದ್ದಂತಹ ಈ ಹಿಂದೆ ಧಾರವಾಡದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂತಹ ದಿವ್ಯ ಪ್ರಭು GR ಏನಿದ್ದಾರೆ ಅವರನ್ನು ರಾಜ್ಯ ಸರ್ಕಾರದ ವರ್ಗಾವಣೆ ಮಾಡಿದೆ. ಈ ಆದೇಶದಿಂದಾಗಿ ಏನಾಗಿದೆ, ಸ್ನೇಹಲ್ ಆರ್ ಏನಿದ್ದಾರೆ ಅವರು ಧಾರವಾಡ ಜಿಲ್ಲಾಧಿಕಾರಿಯಾಗಿ ಈಗ ಅಧಿಕೃತವಾಗಿ ನಿಯೋಜನೆಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕಾರಕ್ಕೆ ಬಂದಂತಹ ನೂತನ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಪಂಚಾಯತ್ CEO ಹಾಗೂ ಪ್ರಭಾರ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಪ್ರಭುವೇಶ್ವರ ಏನಿದ್ದಾರೆ ಭುವನೇಶ್ವರ ಪಾಟೀಲ್ ಏನಿದ್ದಾರೆ ಅವರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿರ್ತಾರೆ. ಇನ್ನು ಅನೇಕ ಅಧಿಕಾರಿಗಳು ಕೂಡ ಇವರು ಅಧಿಕಾರವನ್ನು ವಹಿಸಿಕೊಳ್ಬೇಕಾದ್ರೆ ಭಾಗವಹಿಸಿದ್ರು ಮತ್ತು ಅವರಿಗೆ ಸ್ವಾಗತವನ್ನು ಕೋರಿ ಶುಭ ಹಾರೈಸಿದರು. ಸ್ನೇಹಲ್ ಏನಿದ್ದಾರೆ ಅವರು ಧಾರವಾಡ ಜಿಲ್ಲಾಧಿಕಾರಿಯಾಗಿ ಅಧಿಕೃತವಾಗಿ ಇದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಾಗಾ ಸಾಧುಗಳ ಆಶೀರ್ವಾದದೊಂದಿಗೆ ಇವರು ಈ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ತುಂಬ ವಿಶೇಷವಾಗಿತ್ತು. ಈ ಸಮಯದಲ್ಲಿ ಅಧಿಕಾರಿಯಾಗಿದ್ದಂತಹ ಈ ಹಿಂದೆ ಧಾರವಾಡದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂತಹ ದಿವ್ಯ ಪ್ರಭು GR ಏನಿದ್ದಾರೆ ಅವರನ್ನು ರಾಜ್ಯ ಸರ್ಕಾರದ ವರ್ಗಾವಣೆ ಮಾಡಿದೆ. ಈ ಆದೇಶದಿಂದಾಗಿ ಏನಾಗಿದೆ, ಸ್ನೇಹಲ್ ಆರ್ ಏನಿದ್ದಾರೆ ಅವರು ಧಾರವಾಡ ಜಿಲ್ಲಾಧಿಕಾರಿಯಾಗಿ ಈಗ ಅಧಿಕೃತವಾಗಿ ನಿಯೋಜನೆಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕಾರಕ್ಕೆ ಬಂದಂತಹ ನೂತನ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಪಂಚಾಯತ್ CEO ಹಾಗೂ ಪ್ರಭಾರ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಪ್ರಭುವೇಶ್ವರ ಏನಿದ್ದಾರೆ ಭುವನೇಶ್ವರ ಪಾಟೀಲ್ ಏನಿದ್ದಾರೆ ಅವರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿರ್ತಾರೆ. ಇನ್ನು ಅನೇಕ ಅಧಿಕಾರಿಗಳು ಕೂಡ ಇವರು ಅಧಿಕಾರವನ್ನು ವಹಿಸಿಕೊಳ್ಬೇಕಾದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.